ನಮಸ್ಕಾರ. ಉತ್ತರ ಕರ್ನಾಟಕದ ಪವರ್ಫುಲ್ ಈ ಒಂದು ದೇವಸ್ಥಾನಗಳು. ಈ ದೇವಸ್ಥಾನಕ್ಕೆ ಅಂದುಕೊಂಡಂಥ ಕೆಲಸಗಳು ನೆರವೇರಬೇಕಪ್ಪ ಅಂದರೆ ಹೋಗಿ ದೇವಸ್ಥಾನಕ್ಕೆ ದೇವರಿಗೆ ಕೇಳ್ಕೊರಿ. ನಿಮ್ದು ಯಾವುದೇ ಕೆಲಸಗಳಿರ್ಬೋದು, ನಿಮ್ದು ಯಾವುದೇ ಅಂದುಕೊಂಡಂಥ ಕೆಲಸಗಳು ಶೀಘ್ರವಾಗಿ ನೆರವೇರಬೇಕಮ್ಮ ತಾಯಿ ಅಂತ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊರಿ. ಯಾವ ದಿನ ಹೋಗಬೇಕು, ಯಾವ ವಾರ ಹೋಗಬೇಕು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಉತ್ತರ ಕರ್ನಾಟಕದ ಪವರ್ಫುಲ್ ದೇವಸ್ಥಾನಗಳು. ಅಂದುಕೊಂಡಂಥ ಕೆಲಸಗಳು ನಿಮ್ದು ಏನೇ ಇರಲಿ, ಫೈನಾನ್ಷಿಯಲ್ ವಿಚಾರದಿರ್ಬೋದು, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಮದುವೆ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಸರ್ಕಾರಿ ನೌಕರಿ ಸಿಗೋ ವಿಚಾರದಲ್ಲಿರ್ಬೋದು, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿರ್ಬೋದು, ಬ್ಯಾಂಕುಗಳ ವಿಚಾರದಲ್ಲಿರ್ಬೋದು, ಸಾಲದ ವಿಚಾರದಲ್ಲಿರ್ಬೋದು, ಆಸ್ತಿ ವಿಚಾರದಲ್ಲಿ ಇರ್ಬೋದು, ಮದುವೆ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ನೌಕರಿ ಸಿಗಬೇಕು ಅನ್ನೋ ವಿಚಾರದಲ್ಲಿ, ಯಾವುದೇ ಖಾಸಗಿ ಆಗ್ಬೋದು, ಪ್ರೈವೇಟ್ ಆಗ್ಬೋದು, ಯಾವುದೇ ರಿಲೇಟೆಡ್ಸು ಹೋಗಿ ಕೇಳ್ಕೊರಿ ದೇವರಿಗೆ. ಯಾವ ದೇವಸ್ಥಾನ ಗೊತ್ತಾ? ಮೊದಲೇದು ಸೂಳೆಬಾವಿ ಮಹಾಲಕ್ಷ್ಮಿ ದೇವಸ್ಥಾನ, ಬೆಳಗಾಂ ಡಿಸ್ಟಿಕ್ಟು ಗೋಕಾಕ್ ರೋಡಲ್ಲಿ ಬರುತ್ತೆ. ಬೆಳಗಾಮಿಂದ ಒಂದು 20 ಕಿಲೋಮೀಟ್ರ್ ದೂರ ಸೂಳೆಬಾವಿ ಮಹಾಲಕ್ಷ್ಮಿ ದೇವಸ್ಥಾನ. ಎರಡನೇದು ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ, ರಾಯಚೂರು ಜಿಲ್ಲೆ, ಮಾನ್ವಿ ತಾಲೂಕು, ರಾಯಚೂರಿನಿಂದ ಒಂದು 20-25 ಕಿಲೋಮೀಟ್ರ್ ದೂರ ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ. ನೀವು ಯಾವುದೇ ಹೋಗೋದಾದರೂ, ಯಾವುದೇ ದಿನ ಆದರೂ ಈ ಮಂಗಳವಾರ ಅಮಾವಾಸ್ಯೆ ಇರಬೇಕು. ಅಮಾವಾಸ್ಯೆ ಮಂಗಳವಾರ ಬಂದಿರಬೇಕು, ಇಲ್ಲ ಅಮಾವಾಸ್ಯೆ ಶುಕ್ರವಾರ ಬಂದಿರಬೇಕು, ಇಲ್ಲ ಹುಣ್ಣಿಮೆ ಮಂಗಳವಾರ ಬಂದಿರಬೇಕು, ಇಲ್ಲ ಹುಣ್ಣಿಮೆ ಶುಕ್ರವಾರ ಬಂದಿರಬೇಕು. ಈ ರೀತಿ ಬಂದಾಗ ಹೋಗಿ ಅಲ್ಲಿ ತಾಯಿಗೆ, ಮಹಾಲಕ್ಷ್ಮಿ ದೇವಿಗೆ ಸಂಕಲ್ಪ ಮಾಡಿಕೊಂಡು ಕೇಳ್ಕೊರಿ. ನಿಮಗೆ ಯಾವ ರಿಲೇಟೆಡ್ಸಲ್ಲಿ ಸಮಸ್ಯೆ ಇದೆ, ದೇವ್ರ ಮುಖಾಂತರ ಅಲ್ಲಿ ಕೇಳ್ಕೊರಿ. ಒಂದು. ಎರಡನೇದು, ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಒಂದು ದೇವರು ಒಂದು ಆರಾಧನೆ ಮಾಡೋದರಿಂದ ಖಂಡಿತವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ. ಇವೆಲ್ಲ ಉತ್ತರ ಕರ್ನಾಟಕದ ಪವರ್ಫುಲ್ಲು ದೇವಸ್ಥಾನಗಳು. ನೀವು ಯಾವುದೇ ದಿನ ಹೋಗೋದಾದರೆ ಅಮಾವಾಸ್ಯೆ ಶುಕ್ರವಾರ, ಅಮಾವಾಸ್ಯೆ ಮಂಗಳವಾರ, ಹುಣ್ಣಿಮೆ ಮಂಗಳವಾರ, ಹುಣ್ಣಿಮೆ ಶುಕ್ರವಾರದ ದಿನ ಹೋಗಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಓಂ ನಮಸ್ತಸ್ಯ, ಓಂ ನಮಸ್ತಸ್ಯ, ಓಂ ನಮಸ್ತಸ್ಯ ನಮೋ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ, ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ ಕೇಳ್ಕೊರಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇದು ಅಮಾವಾಸ್ಯೆ ಮಂಗಳವಾರ ಬಂದಾಗ, ಅಮಾವಾಸ್ಯೆ ಶುಕ್ರವಾರ ಬಂದಾಗ, ಹುಣ್ಣಿಮೆ ಮಂಗಳವಾರ ಬಂದಾಗ, ಹುಣ್ಣಿಮೆ ಶುಕ್ರವಾರ ಬಂದಾಗ ಈ ಒಂದು ರೂಢಿಯಲ್ಲಿ ಇಟ್ಕೋರಿ. ದೇವಸ್ಥಾನಕ್ಕೆ ಹೋಗೋ ಅಂಥದ್ದು ಖಂಡಿತವಾಗ್ಲೂ ನಿಮಗೆ ಅಂದುಕೊಂಡಂಥ ಕೆಲಸಗಳು ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ಅದರ ಸದುಪಯೋಗ ಮಾಡ್ಕೊಳ್ಳಿ. ಎಲ್ಲರೂ ಸುಖವಾಗಿ ಬದುಕಿ, ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಕಂಡು ಜ್ಯೋತಿಷಿಗಳ ಹತ್ರ ಸುಮ್ಮನೆ ಹೋಗಕ್ಕೆ ಹೋಗ್ಬಿಡಿ, ಯಾರಿಗೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ದೇವ್ರಿಗೆ ಹೋಗಿ ಕೇಳ್ಕೊರಿ. ಖಂಡಿತವಾಗ್ಲೂ ಏನೋ ಒಂದು ದಾರಿ ಅಂತೂ ಆ ತಾಯಿ ಮಾಡಿಕೊಟ್ಟೇ ಕೊಡ್ತಾಳೆ. ನಮಸ್ಕಾರ.